ಹಾಯ್ ಎಲ್ರಿಗೂ ನಮಸ್ಕಾರ. ಲೋಕದರ್ಶನ್ ಡಿಜಿಟಲ್ ಕಾಂಟೆಂಟ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ನಾನು ವಿದ್ಯಾ. ನಾವು ದುಡಿಯುವ ಪ್ರತಿ ರೂಪಾಯಿಯ ಲೆಕ್ಕ ಸರಿ ಇದ್ದರೆ ಮಾತ್ರ ದೇಶದ ಅಭಿವೃದ್ಧಿಯ ಲೆಕ್ಕ ಸರಿಯಾಗಿರುತ್ತದೆ. ಆ ಲೆಕ್ಕದ ಹಿಂದೆ ಇರುವ ಶಕ್ತಿ, ನಂಬಿಕೆಯ ಮತ್ತೊಂದು ಹೆಸರೇ ಚಾರ್ಟೆಡ್ ಅಕೌಂಟೆಂಟ್. ಇಂದಿನ AI ಯುಗದಲ್ಲಿ ಲೆಕ್ಕಪತ್ರದ ಲೋಕ ಹೇಗೆ ಬದಲಾಗಿದೆ, ಅವರು ತೆರಿಗೆದಾರರಿಗೆ ಕೊಡುವ ಒಂದು ಕಿವಿ ಮಾತು ಏನಿದೆ, ಅವರಿಂದನೇ ತಿಳಿದುಕೊಳ್ಳೋಣ ಬನ್ನಿ. ನಮಸ್ತೆ ಸರ್. ನಮಸ್ತೆ. ತಮ್ಮ ಹೆಸರು? ನನ್ನ ಹೆಸರು ರಾಜ್ ಬೋಳ್ಮಲ್ ಅಂತ. ನಾನು ಚಾರ್ಟರ್ಡ್ ಅಕೌಂಟೆಂಟ್. ಸೊ ಇದು ನಮ್ಮ ಫರ್ಮ್ ನಮ್ಮ ತಂದೆಯವ್ರು ಸ್ಟಾರ್ಟ್ ಮಾಡಿದ್ರಿ. ಸೊ ಇಟ್ಸ್ ಆಲ್ರೆಡಿ ಅರೌಂಡ್ 50-year-old ಫರ್ಮ್ ಅಂತ ಹೇಳ್ಬೋದು ನಾನು. ಆಮೇಲೆ ನಾನು 2012 ಕ್ವಾಲಿಫೈ ಆದೆ. ಸೊ ಲಾಸ್ಟ್ 14 yearsಯಿಂದ ನಾನು ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನಾವು ಇನ್ಕಮ್ ಟ್ಯಾಕ್ಸ್ ಆಗಲಿ, GST, ಆಡಿಟ್ಸ್ ಆಗಲಿ, ಇದೆಲ್ಲ ಸರ್ವಿಸಸ್ ನಾವು ನಮ್ಮ ಕ್ಲೈಂಟ್ಸಿಗೆ ಕೊಡ್ತೇವೆ. ಅಂದ್ರೆ ಪರ್ಸನಲ್ ಆಗಿ ಅವ್ರಿಗೆ ಏನ್ ಬೇಕು ಎಲ್ಲ? ಎಸ್ ಇನ್ಕಮ್ ಟ್ಯಾಕ್ಸ್ ಆಗಲಿ, GST ಆಗಲಿ, ಆಡಿಟ್ಸ್ ಆಗಲಿ, ಒಂದು ಬ್ಯಾಂಕ್ ಆಡಿಟ್ ಕೂಡ ಮಾಡ್ತೀವಿ. ಕಾರ್ಪೊರೇಟ್ ಕಂಪ್ನೀಸ್ಗಳಿಗೂ ಏನಾದ್ರು ಸರ್ವಿಸಸ್ ಬೇಕಾಗಿದ್ರೆ ನಮ್ಮ ಹತ್ರ ಅವೈಲೇಬಲ್ ಇದೆ. ಸೊ ಅವೆಲ್ಲ ನಾವು ಸರ್ವಿಸಸ್ ಪ್ರೊವೈಡ್ ಮಾಡ್ತೇವೆ. ನೀವು ಈ CA ಈ ಸೆಕ್ಟರ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಅಂದ್ರೆ ಮುಖ್ಯ ಕಾರಣ ಏನು? ಒಂದು ನನಗೆ ಈಸಿ ಅಂತಂದ್ರೆ ನಮ್ಮ ತಂದೆಯವರು ಅದನ್ನ ಮಾಡಿದ್ರು. ಸೊ ನಾನು ಸಣ್ಣವರಿದ್ದಾಗ, ಚಿಕ್ಕವರಿದ್ದಾಗ ನೋಡ್ಕೊಂತಿದ್ದೆ. ಸೊ ಒಂದು ತಲೆಗಿತ್ತು ನಾನು CA ಆಗ್ಬೇಕಂತ ಹೇಳಿ. ಸೊ ಎಲ್ಲರೂ ಆ ತರ ನಮ್ ಫ್ಯಾಮಿಲಿಯಲ್ಲಿ ನೋಡ್ಕೊಂಡನ ಒಂದು ಕರಿಯರ್ ಚೂಸ್ ಮಾಡ್ತಾರಂತಾನ ನಾನು ಅದೇ ಥರ ಸ್ಕೂಲಲ್ಲಿ ಇದ್ದಾಗಿಂದನ CA ಆಗ್ಬೇಕಂತಿತ್ತು. ಸೊ ಅದೇ ಥರ ನಾನೇ ಅದೇ ಕೋರ್ಸ್ ಚೂಸ್ ಮಾಡಿದೆ. ಸೊ ಗಾಡ್ಸ್ ವಿಶ್ ಅದೇ C ಕಂಪ್ಲೀಟ್ ಆದ ನಂದು ಅವಾಗ. ಇವಾಗ ಕ್ಲೈಂಟ್ಸ್ ಎಲ್ಲ ಬರ್ತಾರೆ, ಅವ್ರಿಗೆ ಟ್ಯಾಕ್ಸ್ ಬಗ್ಗೆ ಯಾವ ರೀತಿಯಾಗಿ ನೀವು ಹೇಳ್ಬೋದು? ಅಂದ್ರೆ ಏನ್ ಸಂದೇಶ ಕೊಡ್ತೀರಿ ಅವರಿಗೆ? ಯಾವ ತರ ಇಂಟ್ರಾಕ್ಟಿವ್ ಮಾಡ್ತೀರಿ ಅವ್ರ ಜೊತೆ? ಇಲ್ಲ, ಕ್ಲೈಂಟ್ಸು ಬೇರೆ ಬೇರೆ ಥರ ಇರ್ತಾರೆ. ಸೊ ಕ್ಲೈಂಟ್ಸ್ ರಿಕ್ವೈರ್ಮೆಂಟ್ ಬೇರೆ ಬೇರೆ ಇರ್ತದೆ. ಯಾರಿಗೊಬ್ಬರು ಇನ್ಕಮ್ ಟ್ಯಾಕ್ಸ್ ಪ್ರಾಬ್ಲಮ್ ಆಗಿರ್ಬೋದು, ಯಾರಿಗೂ GST ಎವ್ರಿ ಮಂತ್ GST ಕಟ್ಟಬೇಕಂತ ಇರುತ್ತೆ ಸ್ಟೇಟ್ ಗೌರ್ಮೆಂಟ್ಗೆ. ಸೊ ಆಲ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಲೈಂಟ್ಸ್ಗೆ ಡಿಫ್ರೆಂಟ್ ರೇಟ್ಸ್ ಅಪ್ಲಿಕೇಬಲ್ ಇದೆ. ಪ್ರಾಡಕ್ಟ್ಸ್ಗೆ ಬೇರೆ ಇದೆ, ಸರ್ವಿಸ್ಗೆ ಬೇರೆ ಇದೆ, ಹೋಟೆಲ್ಗೆ ಬೇರೆ ಇದೆ. CGST ಅಂತ ಇರುತ್ತೆ, ಅಲ್ಲಿ 9% ಸ್ಟೇಟ್ದು 9% ಇದ್ರ ಬಗ್ಗೆ ಇರ್ತೈತ್ರಿ ಅಷ್ಟೇ. ಸೊ ಹೆಂಗಿದೆ ಅಂತಂದ್ರೆ GST ಬಗ್ಗೆ ಜಸ್ಟ್ ಬ್ರೀಫ್ ಆಗಿ ಹೇಳ್ಬೇಕಂತಂದ್ರೆ, ಮುಂಚೆ ಸ್ಟೇಟ್ ವ್ಯಾಟ್ ಅಂತಿತ್ತು. ವ್ಯಾಟ್ ಅಂದ್ರೆ ಸ್ಟೇಟ್ ಗವರ್ಮೆಂಟ್ ಹೋಗ್ತಿತ್ತು ಅದು. ಆಮೇಲೆ ಸೆಂಟ್ರಲ್ ಗವರ್ಮೆಂಟ್ ಅವ್ರ ಸರ್ವಿಸ್ ಟ್ಯಾಕ್ಸ್ ಮತ್ತು ಎಕ್ಸೈಸ್ ತಗೊಳ್ತಿದ್ರು. ಸೊ ಅದನ್ನ ಮರ್ಜ್ ಮಾಡಿ ಒಂದು GST ಅಂತ ಮಾಡಿದ್ರು. ಸೊ ಅದ್ರ ಸಲುವಾಗಿ ಸ್ಟೇಟ್ ಗೌರ್ಮೆಂಟ್ಗೂ ರೆವಿನ್ಯೂ ಬರಬೇಕು, ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ಗೂ ರೆವಿನ್ಯೂ ಬರಬೇಕು. ಸೊ ಆ ಥರ ಇವ್ರು ಎಷ್ಟೆಷ್ಟು ರೇಟ್ ಇದೆ ಅಲ್ಲ GST ಅಲ್ಲಿ, ಫಾರ್ ಎಕ್ಸಾಂಪಲ್ 3% ಐತಿ, 5% ಇದೆ, ಆ್ಯಂಡ್ 18% ಇದೆ. ಮುಂಚೆ 12 ಮತ್ತು 28 ಇತ್ತು, ಈಗ 5 ಮತ್ತು 18 ಇಟ್ಟಿದ್ದಾರೆ. ಸೊ 18% 9% CGST ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಹೋಗೋದು, SGST ಅಂದ್ರೆ ಕರ್ನಾಟಕ ಗೌರ್ಮೆಂಟ್. ನಾವು ಕರ್ನಾಟಕದಲ್ಲಿ ಇದ್ರ ಸಲುವಾಗಿ SGST ಕರ್ನಾಟಕ ಗೌರ್ಮೆಂಟ್ ಹೋಗುತ್ತೆ. ಸೊ ಆಟೋಮೆಟಿಕ್ಲಿ ಯಾರ ಏನು GST ಪೇ ಮಾಡ್ತಾರಲ್ಲ ಅದ್ರಿಂದ 50% ಸೆಂಟ್ರಲ್ ಗೌರ್ಮೆಂಟ್ ಹೋಗುತ್ತೆ, 50% ಸ್ಟೇಟ್ ಗೌರ್ಮೆಂಟ್ ಹೋಗುತ್ತೆ. ಇವಾಗ ಬಿಸ್ನೆಸ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರ್ತಾರೆ, ಅವ್ರಿಗೆ ಕಾಂಪೋಸಿಷನ್ ಆಗ್ಲಿ, ರೆಗ್ಯುಲರ್ GST ಆಗ್ಲಿ, ಈ ತರ ಎಲ್ಲ ಹೇಳ್ತಿರ್ತೀರಿ ನೀವು. ಹೌದು. ಅದ್ರ ಬಗ್ಗೆ ಏನ್ ಈಗ ಹೆಂಗಿದೆ ಅಂದ್ರೆ, ಗವರ್ಮೆಂಟ್ ಕೂಡ ಸ್ಮಾಲ್ ಬಿಸ್ನೆಸಸ್ ಮತ್ತು ಲಾರ್ಜ್ ಬಿಸ್ನೆಸಸ್ ಅಲ್ಲಿ ಅವ್ರವ್ರಿಗೆ ಹೆಲ್ಪ್ ಆಗುವಂತರ ಸ್ಕೀಮ್ಸ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ಈಗ ಸಣ್ಣ ಟ್ರೇಡರ್ ಇರ್ಬೋದು, 1.5 ಕೋಟಿ ತನಕ ಅವ ಕಂಪೋಸಿಷನ್ ಸ್ಕೀಮ್ ಅಲ್ಲಿ ಹೋಗ್ಬೋದು. ಅಂದ್ರೆ ಬಹಳಷ್ಟು ಡಾಕ್ಯುಮೆಂಟ್ಸ್ ಮೇಂಟೈನ್ ಮಾಡೋ ಅವಶ್ಯಕತೆ ಇಲ್ಲ. ಆದ್ರೆ ಸರ್ಕಾರಕ್ಕೆ ನಾವೇ 1% ನಾವು ತುಂಬಿಡೋದು. ನಾವು ನಮ್ ಔಟ್ ಆಫ್ ಪಾಕೆಟ್ ಪೇ ಮಾಡ್ಬೇಕು. ಯಾಕಂದ್ರೆ ಅದ್ರ ಸಲುವಾಗಿ ನೀವು ಬಹಳಷ್ಟು ಡಾಕ್ಯುಮೆಂಟ್ಸ್ ಇಡೋ ಅವಶ್ಯಕತೆ ಇಲ್ಲ. ಜನರಿಗೋಸ್ಕರನೇ ಜನರಿಗೆ ಲಾಭ ಆಗ್ಲಿ, ಸ್ಮಾಲ್ ಟ್ರೇಡರ್ಸ್ ಲಾಭ ಆಗ್ಲಿ, ಜಸ್ಟ್ ಅವ್ರು ಏನ್ ಮಾಡ್ಬೇಕಂದ್ರೆ, ಈ ತಿಂಗಳ ನಂದು 10 lakhs ಸೇಲ್ ಆಗಿದೆ ಅಂದ್ರೆ 10 lakhs 1% ತುಂಬಿದ್ರೆ ಆಗ್ಬಿಡ್ತು. ಸೊ ಕ್ವಾರ್ಟರ್ಲಿ ರಿಟರ್ನ್ ಇರುತ್ತೆ ಅದ್ರದ್ದು, ಮಂತ್ಲಿನೂ ತುಂಬಾ ಅವಶ್ಯಕತೆ ಇಲ್ಲ. 3 monthsಗೆ ಒಂದು ರಿಟರ್ನ್ ಫೈಲ್ ಮಾಡೋದಿರುತ್ತೆ. ಸೊ 3 monthsಗೆ ಜಸ್ಟ್ ಸೇಲ್ಸ್ 1% ತುಂಬಿದ್ರೆ ಆಯ್ತು. ಬಟ್ ಬಾಕಿ ಏನು ಅವರು ಆ ಥರ ಕಂಪ್ಲೈನ್ಸಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಸ್ಮಾಲ್ ಟ್ರೇಡರ್ಸ್ಗೆ, ಸ್ಮಾಲ್ ಬಿಸ್ನೆಸ್ ಮೆನ್ಗೆ ಇದೊಂದು ಬೆನಿಫಿಟ್ ಗವರ್ಮೆಂಟ್ ಕೊಟ್ಟಿದ್ದಾರೆ. ಬಾಕಿ ಎಲ್ಲ ಅವ್ರಿಗೆ ಹೆಂಗಂತಂದ್ರೆ, ಅವ್ರು ಎಲ್ಲಿಂದ ಪರ್ಚೇಸ್ ಮಾಡಿದ್ರು, ಆಮೇಲೆ ಸೇಲ್ ಮಾಡಿದ್ರು, ಇನ್ಪುಟ್ ತಗೊಳ್ಬೇಕು, ಔಟ್ಪುಟ್ ಕಲೆಕ್ಟ್ ಮಾಡಬೇಕು, ಡಿಫರೆನ್ಸ್ ಟ್ಯಾಕ್ಸ್ ತುಂಬಬೇಕು. ಈ ತರ ಸ್ಕೀಮ್ ಅಬೌವ್ 1.5 crore ಅವ್ರಿಗೆ ಯಾರು ರೆಗ್ಯುಲರ್ ಸ್ಕೀಮ್ನಲ್ಲಿ ಬರ್ಬೋದು. ಬಟ್ ಮೋಸ್ಟ್ಲಿ ಸ್ಮಾಲ್ ಟ್ರೇಡರ್ಸ್ ಇದು ಬೆನಿಫಿಟ್ ತಗೊಳ್ಳೋದು ಒಳ್ಳೇದು. ಕಾಂಪೋಸಿಷನ್ ಸ್ಕೀಮಲ್ಲಿ ಮಾಡೋದು ಒಳ್ಳೇದು. ಅವ್ರ ಕಂಪ್ಲೈನ್ಸ್ ಭಾಳ ಕಡಿಮೆ ಇರ್ತದೆ. ಅಂದ್ರೆ ಅವ್ರ ಹೆಂಗ್ ಪರ್ಚೇಸ್ ಆಮೇಲೆ ಸೇಲ್ ಹೆಂಗ್ ಮಾಡ್ತಾರ ಅದಕ್ಕೆ ಡಿಪೆಂಡ್ ಆಗಿ. ಸೇಲ್ ಅವ್ರದ್ದು ಕಾಂಪೋಸಿಷನ್ ಅಲ್ಲಿ ಬರೀ ಸೇಲ್ ಮ್ಯಾಟರ್ ಆಗುತ್ತೆ. ಸಪೋಸ್ ಎವ್ರಿ ಮಂತ್ ಒಂದ್ 5 lakhs ಮಾಡಿದ್ರು, 1 month 8 lakhs ಮಾಡಿದ್ರು, ಸೇಲ್ ಮೇಲೆ ಅವರು 1% ಕಟ್ಬೇಕು ಅಷ್ಟೇ. ಅದು ಮತ್ತು
ಸ್ಮಾಲ್ ಟ್ರೇಡರ್ ಇದ್ರೆ, ಫಾರ್ ಸಪೋಸ್ ಈ ಟ್ರೇಡಿಂಗಿಗೆ ಲೆಸ್ ದೆನ್ 40 lakhs ಟರ್ನ್ ಓವರ್ ಇತ್ತಂದ್ರೆ ಅವ್ರು GST ತಗೊಳ್ಳೋ ಅವಶ್ಯಕತೆನೂ ಇಲ್ಲ. ಸೊ ಸ್ಮಾಲ್ ಸಣ್ಣ ಪುಟ್ಟ ಪಾನ್ ಶಾಪ್ ಇಡ್ಬೋದು, ಏನೋ ಸಣ್ಣ ಪುಟ್ಟ ಅಂಗಡಿ ಇದ್ರು ಅವ್ರಿಗೆ ಅದು ಬೆನಿಫಿಟ್ ಕೊಟ್ಟಿದ್ದಾರೆ. ನೀವು ಈ ತರ ಕಂಪ್ಲೈನ್ಸ್ ಮಾಡೋ ಅವಶ್ಯಕತೆನೇ ಇಲ್ಲ. ಅಬೌವ್ 40 lakhs ಏನಾದ್ರೆ ಟ್ರೇಡಿಂಗ್ ಇತ್ತಂತಂದ್ರೆ, ಅವ್ರದ್ದು ಸ್ಪೆಸಿಫಿಕ್ ಟ್ರೇಡಿಂಗ್ ಇತ್ತಂದ್ರೆ, ದೆನ್ ದೇ ಹ್ಯಾವ್ ಟು ಒಬ್ಟೈನ್ GST ರಿಜಿಸ್ಟ್ರೇಷನ್. ಮತ್ತು ಆಮೇಲೆ ಅವ್ರು ಕಂಪ್ಲೈನ್ಸ್ ಮಾಡಲೇಬೇಕು. ಅದೇ ನಮ್ಮ ಥರ ಚಾರ್ಟರ್ಡ್ ಅಕೌಂಟೆಂಟ್ಸ್ ಇರ್ಬೋದು, ಟ್ಯಾಕ್ಸ್ ಕನ್ಸಲ್ಟೆಂಟ್ಸ್ ಇದ್ದಾರೆ, ಸೊ ಅವ್ರ ಹತ್ರ ಅವರು ಸಲಹೆ ತೊಗೊಂಡು ಅವರು ಮಾಡ್ಕೊಂತ ಹೋಗ್ಬೇಕು ಇದನ್ನ. ಯಾಕಂದ್ರೆ ಮಿಸ್ ಮಾಡಿದ್ರೆ ದೆನ್ ದೇರ್ ಲಾಟ್ ಆಫ್ ಪೆನಾಲ್ಟೀಸ್. ಸೊ ಅದನ್ನ ಅವಾಯ್ಡ್ ಮಾಡ್ಬೇಕಂದ್ರೆ ಕಂಪ್ಲೈ ಕರೆಕ್ಟಾಗಿ ಮಾಡ್ಕೊಂತ ಹೋಗ್ಬೇಕು. ಅಂದ್ರೆ ಸರ್ಕಾರಕ್ಕೆ ನಾವು ಟ್ಯಾಕ್ಸ್ ಪೇ ಮಾಡ್ಲೇಬೇಕು, ಅದು ಕಂಪೋಸಿಷನ್ ಆಗಲಿ ಅಥವಾ ರೆಗ್ಯುಲರ್ GST ಆಗಲಿ. ಯಾಕಂದ್ರೆ ಸರ್ಕಾರ ನಡೆಯೋದನ್ನೇ ಟ್ಯಾಕ್ಸ್ ಇಂದಲ್ಲ. ಸೊ ಆಲ್ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ಯಾಕ್ಸಸ್, GST ಇಸ್ ಒನ್ ಪಾರ್ಟ್ ಆಫ್ ಟ್ಯಾಕ್ಸ್. ಇನ್ಕಮ್ ಟ್ಯಾಕ್ಸ್ ಒಂದು ಟ್ಯಾಕ್ಸ್ ಇದೆ, ಎಕ್ಸೈಸ್ ಇದೆ, ಸೊ ಕಸ್ಟಮ್ಸ್ ಇದೆ ಇಂಪೋರ್ಟ್ ಮಾಡಿದ್ರೆ, ಬಹಳಷ್ಟು ಬೇರೆ ಬೇರೆ ಟ್ಯಾಕ್ಸಸ್ ಇರುತ್ತೆ. ಆಮೇಲೆ ಲೋಕಲ್ ಪಂಚಾಯತ್ ಟ್ಯಾಕ್ಸ್ ಇರುತ್ತೆ ರೀ. ಸೊ ದೀಸ್ ಆರ್ ಆಲ್ ಡಿಫ್ರೆಂಟ್ ಟ್ಯಾಕ್ಸಸ್. ಸೊ ಇದೆಲ್ಲ ಟ್ಯಾಕ್ಸಸ್ ಕಲೆಕ್ಟ್ ಮಾಡಿ ಗೌರ್ಮೆಂಟು ತಮ್ಮ ಎಂಟೈರ್ ಅಡ್ಮಿನಿಸ್ಟ್ರೇಷನ್ ನಡೆಸುತ್ತೆ. ಮತ್ತು ಯಾರು ನೀಡಿ ಪುವರ್ ಇದಾರಲ್ಲ ಅವ್ರಿಗೆ ಹೆಲ್ಪ್ ಮಾಡೋದಾಗಲಿ, ಆಮೇಲೆ ಇವನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋದು, ಎವ್ರಿಥಿಂಗ್ ಹ್ಯಾಪನ್ಸ್ ಥ್ರೂ ಟ್ಯಾಕ್ಸಸ್. ಸೊ ಟ್ಯಾಕ್ಸ್ ಇಸ್ ಜಸ್ಟ್ ಅ ಕಾಂಟ್ರಿಬ್ಯೂಷನ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದ ಕಂಟ್ರಿ ಅಷ್ಟೇ. ಸೊ ಡಿಫ್ರೆಂಟ್ ಮೋಡ್ಸ್ ಇಂದ ಅದು ಹೋಗುತ್ತೆ ಗೌರ್ಮೆಂಟ್. ಇವಾಗ AI ಬಂದಿದೆ, ಅದರಿಂದ ಏನ್ ಪರಿಣಾಮ ಬೀರುತ್ತೆ? AI ಇಂದ ನಮ್ದು ಕೆಲಸ ಆದ್ರೂ ಈಸಿ ಆಗಿದೆ. ಯಾಕಂದ್ರೆ ಈ ಮುಂಚೆ ನಾವು ಹೇಳ್ಬೇಕಂದ್ರೆ ಬಿಫೋರ್ AI ಸಪೋಸ್ ಇವನ್ ಅಕೌಂಟಿಂಗ್ ಮಾಡುವಾಗಲಿ ಪ್ರತಿಯೊಂದು ಎಂಟ್ರಿ ನಾವು ಬ್ಯಾಂಕಲ್ಲಿ ಮಾಡಬೇಕಾಗಿತ್ತು. ಸೊ ಈಗ AI ಇಂದ ಏನಂದ್ರೆ ನಾವು ಬೆಸ್ಟ್ ಮ್ಯಾಪಿಂಗ್ ಮಾಡಿದ್ರೆ ಆಯ್ತು, ಇದು ಈ ಎಕ್ಸ್ಪೆನ್ಸ್ಗೆ ಹೋಗ್ಬೇಕಂತಂದ್ರೆ ಸೊ ಜಸ್ಟ್ ಬ್ಯಾಂಕ್ ಸ್ಟೇಟ್ಮೆಂಟ್ ಅಪ್ಲೋಡ್ ಮಾಡಿದ್ರೆ ತಾನೇ ಎಂಟ್ರಿ ಆಗುತ್ತೆ. ಇವನ್ ಮೇ ಬಿ ಅಸ್ಯೂಮಿಂಗ್ ಅರೌಂಡ್ ಒನ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಒಂದು 2000 ಟ್ರಾನ್ಸಾಕ್ಷನ್ಸ್ ಇದಾವೆ ಅಂತ ಹೇಳ್ಕೊರಿ. ಮುಂಚೆ ನಾವು ಪ್ರತಿಯೊಂದು ಟ್ರಾನ್ಸಾಕ್ಷನ್ನ ಅಕೌಂಟಿಂಗ್ ಮಾಡಬೇಕಾಗಿತ್ತು. ಈಗ ಒಂದು ಮಂತಲ್ಲಿ ನೀವು ಪ್ರಾಪರ್ ಆಗಿ ಮ್ಯಾಪ್ ಮಾಡಿದ್ರೆ ನೆಕ್ಸ್ಟ್ ಮಂತ್ ಇಂದ ಬರೀ ಬ್ಯಾಂಕ್ ಸ್ಟೇಟ್ಮೆಂಟ್ ಅಪ್ಲೋಡ್ ಮಾಡಿದ್ರೆ ತಾನಾಗೆ ಒಂದು 2000-3000 ಎಂಟ್ರಿ ಎಷ್ಟೇ ಇದ್ರು ಅದು ಮಾಡ್ಕೊಂಡ್ಬಿಡ್ತದೆ. ಬರೀ ಏನು ಸಸ್ಪೆನ್ಸ್ ಇದೆ ಅಲ್ಲಿ, ಅದಕ್ಕೆ ಗೊತ್ತಾಗಿಲ್ಲಲ್ಲ ಅಷ್ಟೇ ಅದು ಹೈಲೈಟ್ ಮಾಡ್ತಿದೆ, ಇವು ಎಂಟ್ರೀಸ್ ನಮ್ಗೆ ಗೊತ್ತಾಗಿಲ್ಲ. ಸೊ ಅದನ್ನು ನಾವು ಮ್ಯಾಪ್ ಮಾಡಿಬಿಟ್ರೆ ಮುಗಿದೋಯ್ತು. ಸೊ ಮುಂಚೆ ನಮ್ಗೇನು ಒಂದಿನ ಹತ್ತಿತ್ತಲ್ಲ, ವಿ ಕ್ಯಾನ್ ಡೂ ದ ಸೇಮ್ ವರ್ಕ್ ಇನ್ ಹಾಫ್ ಆನ್ ಅವರ್. ಸೊ ಅಷ್ಟು ಹೆಲ್ಪ್ ಆಗಿದೆ. ಬಟ್ ಅದರಿಂದ ಹೇಳ್ತಾರಲ್ಲ, ಸೊ AI ಬಂದರೆ ನಮ್ಮ ಕೆಲಸ ಕಡಿಮೆ ಆಗುತ್ತೆ, ಆ ಥರ ಏನಿಲ್ಲ. ವಿ ಶುಡ್ ನೋ ಹೌ ಟು ಯೂಸ್ AI. ಸೊ ನಾವು ಅದನ್ನು ಕಲ್ಕೊಂಡ್ವಿ ಅಂತಂದ್ರೆ ನಮ್ದು ಎಫಿಷಿಯನ್ಸಿ ಹೆಚ್ಚಾಗುತ್ತೆ. ಸೊ ವಿಲ್ ಬಿ ಏಬಲ್ ಟು ಕೇಟರ್ ಟು ಮೋರ್, ಅಂದ್ರೆ ಜಾಸ್ತಿ ಕ್ಲೈಂಟ್ಸ್ಗೆ ನಾವು ಸರ್ವಿಸ್ ಕೊಡ್ಬೋದು ಇದರಿಂದ ಬೆನಿಫಿಟ್ ಮಾಡ್ಕೊಂಡು. ಇಂಡಿಯನ್ ಎಕನಾಮಿ ಒಳಗೆ ನಮ್ದೇನು ಪಾತ್ರ? ಇಂಡಿಯನ್ ಎಕನಾಮಿನಾಗ ಚಾರ್ಟರ್ಡ್ ಅಕೌಂಟೆಂಟ್ಸ್ ಹೇಳ್ಬೇಕಂದ್ರೆ ಒಂದೇ ಲೈನಲ್ಲಿ ವಿ ಆರ್ ಲೈಕ್ ಅ ಬ್ಯಾಕ್ ಬೋನ್ ಟು ದ ಎಕನಾಮಿ. ಬಿಕಾಸ್ ಯಾವುದು ಏನೂ ಇರಲಿ, ವೆದರ್ ಬ್ಯಾಂಕ್ಸ್ ಫಂಕ್ಷನಿಂಗ್ ಇರಲಿ, ವೆದರ್ ಇಟ್ ಈಸ್ ಕಂಪನೀಸ್ ಅನ್ರಿ, ಯಾವ್ದು ಎಂಟೈರ್ ಸ್ಟಾಕ್ ಮಾರ್ಕೆಟ್ ಅನ್ಲಿ, ದೇ ನೀಡ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಟು ರನ್ ಈಚ್ ಆ್ಯಂಡ್ ಎವ್ರಿಥಿಂಗ್. ಸೊ ಇವನ್ ಟ್ಯಾಕ್ಸ್ ಸಲಹೆ ಮಾಡಿ ಮತ್ತು ಗೌರ್ಮೆಂಟಿಗೆ ರೆವಿನ್ಯೂ ಕಲೆಕ್ಟ್ ಮಾಡೋದಾಗಲಿ. ಸೊ ಎಂಟೈರ್ ಎಕನಾಮಿ ಇಸ್ ರನ್ ಬೈ ಕಲೆಕ್ಷನ್ ಆಫ್ ಟ್ಯಾಕ್ಸಸ್. ಸೊ ಕಲೆಕ್ಷನ್ ಆಫ್ ಟ್ಯಾಕ್ಸಸ್ ಅಲ್ಲಿ CAಸ್ನೇ ಇಂಪಾರ್ಟೆಂಟ್ ರೋಲ್ ಇರೋದು. ದೇ ಡೂ ಕನ್ಸಲ್ಟೇಷನ್, ರಿಟರ್ನ್ಸು ಫೈಲ್ ಆಗ್ತದೆ. ಸೊ ಲಾಟ್ ಆಫ್ ರೆವಿನ್ಯೂ ಇಸ್ ಪೇಡ್. ಸೊ ನಾವು ಕರೆಕ್ಟಾಗಿ ಗೈಡ್ ಮಾಡಿದ್ರೇ ಗೌರ್ಮೆಂಟಿಗೆ ರೆವಿನ್ಯೂ ಮುಟ್ಟೋದು. ಸೊ ಈಚ್ ಆ್ಯಂಡ್ ಎವ್ರಿ ಆಸ್ಪೆಕ್ಟಲ್ಲಿ ಇವತ್ತು 1st ಜುಲೈ. ಸೊ 1st ಜುಲೈ ಅಂತ ಹೇಳಿ ಚಾರ್ಟರ್ಡ್ ಅಕೌಂಟೆಂಟ್ಸ್ ಡೇ ಮತ್ತು ಡಾಕ್ಟರ್ಸ್ ಡೇನೂ ಆಚರಿಸ್ತಾರೆ. ಇವನ್ GST ಕೂಡ 2017 1st ಜುಲೈಗೆ ಗೌರ್ಮೆಂಟ್ದವರು ಇಂಪ್ಲಿಮೆಂಟ್ ಮಾಡಿದ್ರು. ಸೊ ಇವತ್ತಿಗೆ GST ಡೇ ಕೂಡ ಆಚರಿಸ್ತಾರೆ. CA ಡೇ ಬಂದಿರೋದು ಹೇಗೆ ಅಂದರೆ 1st ಜುಲೈ 1949 ಚಾರ್ಟರ್ಡ್ ಅಕೌಂಟೆಂಟ್ಸ್ ಆ್ಯಕ್ಟನ್ನು ಪಾರ್ಲಿಮೆಂಟ್ದವ್ರು ಪಾಸ್ ಮಾಡಿದ್ರು. ಸೊ ಅವಾಗಿಂದ ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ ಕೋರ್ಸಿಗೆ ಜನ್ಮದಿನ ಅದು. ಸೊ ಅದರ ಸಲುವಾಗಿ ವಿ ಸೆಲೆಬ್ರೇಟ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಡೇ ಆನ್ 1st ಜುಲೈ ಎವ್ರಿ ಇಯರ್. ಸೊ ಆ ಥರ ದಟ್ ಈಸ್ ದ ಮೇನ್ ರೀಸನ್ ವೈ 1st ಜುಲೈ ಇಸ್ ಸೆಲೆಬ್ರೇಟೆಡ್ ಎಸ್ CA ಡೇ. ಇವನ್ ಕಾನ್ಸ್ಟಿಟ್ಯೂಷನ್ ಬರೋಕ್ಕಿಂತ ಮುಂಚೆ 1950 ಕಾನ್ಸ್ಟಿಟ್ಯೂಷನ್ ಬಂತು. ಬರೋಕ್ಕಿಂತ ಮುಂಚೆ ಚಾರ್ಟರ್ಡ್ ಅಕೌಂಟೆಂಟ್ಸ್ ಡೇ, ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಕ್ಟ್ ಪಾಸ್ ಆಗಿತ್ತು 1949. ಸೊ ಫ್ರಮ್ ದ್ಯಾಟ್ ಡೇ ವಿ ಸೆಲೆಬ್ರೇಟ್ CA ಡೇ ಆನ್ 1st ಜುಲೈ. ಇವಾಗ IT ರೈಡು, ED ರೈಡ್ ಅದು ಆಗ್ತಾವ್ರಿ, ಅವ್ರು ಟ್ಯಾಕ್ಸ್ ಪೇ ಮಾಡಿಲ್ಲ, ಈ ತರ ಪರ್ಸನಲ್ CA ಇಲ್ಲ, ಈ ತರ ED ರೈಡ್ ಆಗಕ್ಕೆ ಕಾರಣ ಏನು? ED ರೈಡ್ ಆಗಕ್ಕೆ ರೀಸನ್ಸ್ ತುಂಬಾ ಇದೆ. ಆ ಥರ ಟ್ಯಾಕ್ಸ್ ತುಂಬೇ ಇಲ್ಲ ಅಂಥೇಳಿ ಆ ಥರ ಅಷ್ಟೇನೇ ಇಲ್ಲ. ED ರೈಡ್ ಆಗ್ಬೋದು ಯಾವುದೋ ಒಂದು ಎಕನಾಮಿಕ್ ಆಫೆನ್ಸ್ ಮಾಡಿದರೆ, ನಾಟ್ ಓನ್ಲಿ ಟ್ಯಾಕ್ಸ್ ರಿಲೇಟೆಡ್, ಬೇರೆ ಯಾವುದಾದ್ರೂ ಒಂದು ಎಕನಾಮಿಕ್ ಆಫೆನ್ಸ್ ಮಾಡಿದ್ರು ಅವ್ರ ಹತ್ರ ಮನಿ ಲಾಂಡ್ರಿಂಗ್ ಇರ್ಬೋದು ಅಥವಾ ದುಡ್ಡು ಫಾರಿನ್ ಯಾವುದೋ ಅದರ್ ಇಲ್ಲಿಗಲ್ ಆಕ್ಟಿವಿಟೀಸ್ ಇದ್ರು ED ರೈಡ್ ಆಗ್ಬೋದು. ನಾಟ್ ಓನ್ಲಿ ಫಾರ್ ಟ್ಯಾಕ್ಸಸ್ ಸಲುವಾಗಿ ಸೆಪರೇಟ್ಲಿ ಇನ್ಕಮ್ ಟ್ಯಾಕ್ಸ್ ರೈಡ್ ಅಥವಾ ಇನ್ಕಮ್ ಟ್ಯಾಕ್ಸ್ ಸರ್ವೆ ಮಾಡ್ತಾರೆ.
GST ಅಸೆಸ್ಮೆಂಟ್ ಮಾಡ್ತಾರೆ. ಟ್ಯಾಕ್ಸ್ ಏನಾದ್ರು ಅವಾಯ್ಡ್ ಮಾಡಿದ್ರೆ ಗೌರ್ಮೆಂಟ್ಗೆ ಏನಾದ್ರು ಅನ್ಸಿದ್ರಪ್ಪ ಇವ್ರೇನೋ ಯಾಕೋ ನಮ್ಗೆ ಅನ್ಸ್ತಾ ಇಲ್ಲ ಕರೆಕ್ಟ್ ಟ್ಯಾಕ್ಸ್ ತುಂಬ್ತಾ ಇದಾರೆ ಅಂತ ಹೇಳಿ, ಸೊ ಅವ್ರು ಅಸೆಸ್ಮೆಂಟ್ ಮಾಡ್ಬೋದು, ಸರ್ವೇಸು ಮಾಡ್ಬೋದು, ಇನ್ಸ್ಪೆಕ್ಷನ್ ಮಾಡ್ಬೋದು. ಗೌರ್ಮೆಂಟ್ ಹತ್ರ ಅಥಾರಿಟಿ ಇದೆ. ಸೊ ಎದಕ್ಕೆ ಮಾಡ್ತಾರೆ ಅಂತಂದ್ರೆ ಅಗೇನ್ ಎಲ್ಲ ಟೈಪ್ ಅವ್ರ ಜನ ಇರ್ತಾರೆ. ಸೊ ಅದ್ರ ಸಲುವಾಗಿ ಒಂದು ವಾಚ್ ಡಾಗ್, ಒಂದು ಏನಾದ್ರು ಒಂದು ಸ್ಟ್ರಿಕ್ಟ್ನೆಸ್ ಇಲ್ಲ ಅಂತಂದ್ರೆ ಜನ ಏನೂ ಮಾಡ್ಬೋದು. ಸೊ ಆ ಥರ ಪ್ರೊವಿಷನ್ಸ್ ಆಕ್ಟ್ ಅಲ್ಲಿ ಪ್ರತಿಯೊಂದು ಆಕ್ಟ್ನಾಗ ಇಟ್ಟಿದ್ದಾರೆ. ಸೊ ದಟ್ ಏನಾದರೂ ತಪ್ಪು ಮಾಡಿದ್ರೆ ಅದಕ್ಕೆ ಪನಿಷ್ಮೆಂಟ್ ಆಗ್ಬೇಕಂತ ಹೇಳಿ, ಪೆನಲ್ಟೀಸ್ ಆಗಲಿ, ಜೈಲ್ ಶಿಕ್ಷೆ ಆಗಲಿ, ಇವೆಲ್ಲ ಅವರು ಆಕ್ಟ್ ಅಲ್ಲಿ ಇಟ್ಟಿದ್ದಾರೆ. ಸೊ ದಟ್ ರಾಂಗ್ ಮಾಡಬಾರ್ದು ಅಂತ ಹೇಳಿ. ಈಗ ಸ್ಟೂಡೆಂಟ್ಸ್ ಎಲ್ಲ CA ಓದ್ತಿರ್ತಾರೆ, ಅವ್ರಿಗೆಲ್ಲ ಏನ್ ಹೇಳ್ತೀರಿ ನೀವು? ಕೊನೆಗೆ ಚಾರ್ಟರ್ಡ್ ಅಕೌಂಟೆನ್ಸಿ ಆಲ್ರೆಡಿ ಓದ್ತಾ ಇದಾರೆ ಅಂತಂದ್ರೆ ಒಂದು ನಾ ಹೇಳೋದು ಆಲ್ ದ ಬೆಸ್ಟ್. ದಟ್ ನೀವು ಎಕ್ಸಾಮ್ ಬರೀತೀರಿ, ಪಾಸ್ ಆಗಬೇಕು. ಆಮೇಲೆ ಇದೊಂದು ಕೋರ್ಸ್ ನೀವು ಭಾಳ ಒಳ್ಳೆ ಕೋರ್ಸ್ ಚೂಸ್ ಮಾಡಿರಿ. ಬಿಕಾಸ್ ಇದು ಒಂದು ಕೋರ್ಸಲ್ಲಿ ದರ್ ಇಸ್ ನೋ ಏನಂತಾರೆ ಡಿಫ್ರೆನ್ಸ್ ಇಲ್ಲ, ಏನೋ ಒಂದು ಕೈಂಡ್ ಆಫ್ ರಿಸರ್ವೇಷನ್ ಇಲ್ಲ. ಆಮೇಲೆ ಭಾಳ ಕಡಿಮೆ, ಐ ಥಿಂಕ್ ಹಾರ್ಡ್ಲಿ 1 lakh rupees ಅಲ್ಲೇ ಒಂದು CA ಕೋರ್ಸ್ ಕಂಪ್ಲೀಟ್ ಮಾಡ್ಕೋಬಹುದು. ಸೊ ಅಷ್ಟು ಚೀಪಲ್ಲಿ ಆಗುತ್ತೆ. 4 ವರ್ಷ 4-5 ವರ್ಷ, ಅದೇ 3 ಎಕ್ಸಾಮ್ ಇದೆ ಮತ್ತು 3 ಎಕ್ಸಾಮ್ ಕ್ಲಿಯರ್ ಮಾಡಿ 2 ವರ್ಷ ಒಂದು ಚಾರ್ಟರ್ಡ್ ಅಕೌಂಟೆಂಟ್ ಹತ್ರ ಕೆಲಸ ಮಾಡಿ, ಇಂಟರ್ನ್ಶಿಪ್ ಮಾಡಿ ಅವ್ರು ಕಂಪ್ಲೀಟ್ ಮಾಡ್ಬೋದು. ಬಟ್ ಒನ್ ಆಫ್ ದ ಬೆಸ್ಟ್ ಚೀಪೆಸ್ಟ್ ಕೋರ್ಸ್. ಬಟ್ ಡಿಫರೆನ್ಸ್ ಇಲ್ಲ, ಯಾರಿಗೂ ಏನೋ ರಿಸರ್ವೇಷನ್ ಇಲ್ಲ, ಯಾವುದು ಕಾಸ್ಟ್ ಇರ್ಬೋದು, ಸೇಮ್ ಮಾರ್ಕ್ಸ್ ತೊಗೊಳ್ಬೇಕು, ಸೇಮ್ ಫೀಸೇ ಕಟ್ಟಬೇಕು. ಆಮೇಲೆ ವೆದರ್ ಹೀಸ್ ರಿಚ್ ಆರ್ ಪುವರ್, ಫೀಸ್ ಸೇಮ್, ಏನು ಆ ಥರ ಡಿಫ್ರೆನ್ಸಿಯೇಷನ್ ಇಲ್ಲ. ಆಮೇಲೆ ಕಮ್ಮಿ ಫೀಸಲ್ಲಿ ಆಗುತ್ತೆ. ಸೊ ಒನ್ ಆಫ್ ದ ಬೆಸ್ಟ್ ಕೋರ್ಸಸ್ ಟು ಡು. ಲಿಟಲ್ ಬಿಟ್ ಅಂತ ಹೇಳ್ಬೋದು, ಅಂದರೆ ಪಾಸ್ ಪರ್ಸೆಂಟೇಜ್ ಎಲ್ಲರೂ CA ಆಗಂಗಿಲ್ಲ. ಸೊ ಸಮ್ವೇರ್ ಏನಾದರೂ ಇಷ್ಟು ಬೆನಿಫಿಟ್ ಇದ್ದಾಗ ಏನಾದರೂ ಒಂದು ಸ್ವಲ್ಪ ಅದ್ರೊಳಗೆ ಇರಲೇಬೇಕಲ್ಲ. ಸೊ ದಟ್ ಈಸ್ ದ ವೇ ಇಟ್ ಇಸ್. So I wish all the best for those who are doing chartered accountancy. It's a fantastic course, and I wish you all success in the exam. Thank you, sir. Thank you.